ಪಿಕ್ಚರಲ್ಲಿ ನಾಗವಲ್ಲಿ ನೋಡಿದ್ದೀರ, ಆದರೆ ನಿಜವಾಗ್ಲೂ ಹೇಳ್ತೀನಿ, ನಿಜ ಜೀವನದ ನಾಗವಲ್ಲಿ. ನೋಡ್ತಾ ಇರಿ, ಮಾತಾಡ ಬೇರೆ ಇದೆಯಾ? ಇದೆ, ಅದಕ್ಕೆ ತಾನೇ ಇಲ್ಲಿದ್ದೇನೆ. ಇದೇನು ಕಿಸಿತಾ ಇದೆಯಾ? ಹಾಳು ಮಾಡಿದೆ ಅವಳೆ. ಮುಚ್ಚೆ ಬಾಯಿ. ಸರ್ ಆ ವಿಡಿಯೋ ನೋಡಿದ್ರೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರು ಸರ್ ವಾಯ್ಸ್ ಹೆಂಗ್ ಚೇಂಜ್ ಆಗ್ತಿದೆ. ಯಾಕೆ ಅಂದ್ರೆ ನಮ್ ಜೀವನದಲ್ಲಿ ತುಂಬಾ ಕಷ್ಟ ನೋಡ್ಬಿಟ್ಟಿದೀವಿ ಸ್ವಾಮಿ. ತುಂಬಾ ಅಂದ್ರೆ ತುಂಬಾ 6ರಿಂದ 7 ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ತರ ಕಾಟ ಇತ್ತು. ಕಾಟ ಅಂದ್ರೆ ಆತ್ಮಗಳು, ನಾವೇನ್ ಆತ್ಮಗಳು ನೋಡಿಲ್ಲ, ದೇವರು ಕೂಡ ನೋಡಿಲ್ಲ. ಆದ್ರೆ ಈ ಆತ್ಮಗಳು ಏನೇನ್ ಮಾಡ್ತೇವೆ ನಮ್ಗಂತೂ ಕನ್ಸಲ್ಲೂ ಕಂಡಿರ್ಲಿಲ್ಲ ನಾವು. ಆದ್ರೆ ಏನೇನ್ ಆಯ್ತು ಅಂದ್ರೆ ಮನೇನೆ ಒಂದು ಸ್ಮಶಾನ ಮಾಡಿತ್ತು ಗುರುಜಿ ಸ್ವಾಮಿ. ಮನೆಯನ್ನೇ ಒಂದು ಸ್ಮಶಾನವಾಗಿತ್ತು ನಮಗೆ. ಫಸ್ಟ್ ನನ್ನ ಮಗಳಿಗೆ ಬಂತು ಅಂತ ಏನ್ ಹೇಳೋದು ನಮ್ಗೆ ಅರ್ಥ ಆಗ್ತಾನೆ ಇರ್ಲಿಲ್ಲ. ಫಸ್ಟ್ ಒಂದ್ಸಲ ಬಂತು, ಆಮೇಲೆ ಇನ್ನೊಂದ್ ಬಂತು, ಆಮೇಲೆ ಇನ್ನೊಂದ್ ಬಂತು. ನಮ್ಗೆ ಕೌಂಟ್ ನಾವು ಕೊಡಕ್ ಆಗಲ್ಲ, ಯಾಕೆಂದ್ರೆ ನಮ್ಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಸೊ ಒಂದೊಂದ್ ಆಕ್ಟಿಂಗ್ ಮಾಡಕ್ ಶುರು ಮಾಡಿದ್ಲು. ಒಂದ್ಸಲ ಕಿಚ್ಕೊಳ್ಳೋದು. ಅವಳು ಇನ್ನೂ ಕಾಲೇಜ್ಗೆ ಹೋಗ್ತಾ ಇದ್ಲು. ಕಾಲೇಜಿಂದನೂ ಇದು ಪ್ರಾರಂಭ ಸ್ಟಾರ್ಟ್ ಆಯ್ತು. ಆಮೇಲೆ 3 ವರ್ಷ ಕಾಲೇಜ್ ಡಿಗ್ರಿ ಮುಗಿಸಿದ್ಮೇಲೆ ಕೆಲಸ ಸಿಕ್ತು. ಈಗ ಜಾಬ್ ಅಲ್ಲಿ ಇದಾರೆ. ಏನಾಗ್ತಿತ್ತು ಸರ್ ಅವ್ರಿಗೆ? ಯಾಕೆ ಕಿರ್ಚೋದು? ಯಾವಾಗಿನಿಂದ ಅದು? ನೀವು ಅದನ್ನ ಏನಂತ ಚೆಕ್ ಮಾಡಿಲ್ವಾ? ನಾವು ಚೆಕ್ ಮಾಡಿದ್ವಿ, ದೇವಸ್ಥಾನಕ್ ಹೋದ್ವಿ, ಮನೆಯಲ್ಲೇ ಪೂಜೆ ಇಟ್ಕೊಂಡ್ವಿ. ಆಮೇಲೆ ಹಾಸ್ಪಿಟಲ್ ಹೋದ್ವಿ. ಯಾವ್ದೇ ತರ ಹೋದ್ರು ಎಲ್ಲಿಗೂ ನಮ್ಗೆ ಇದು ಸಿಗ್ಲೇ ಇಲ್ಲ. ಅದೇ ತರ ನಮ್ಮ ಸೈಕ್ಲಾಸ್ಟಿಕ್ ಹೋದ್ವಿ. ಅಲ್ಲಿ ಕೂಡ ಅವರು ಬರೀ 1 hour ಲೆಕ್ಚರ್ ಕೊಡೋರು. ಆಗತ್ತೆ, ಸರಿ ಆಗತ್ತೆ, ಏನಿದೆ ಅವರು ಆತ್ಮದ ಬಗ್ಗೆ ಏನು ಮಾತಾಡಲ್ಲ. ಸೊ ಯಾವ ತರ ಇದನ್ನ ಸರಿ ಮಾಡ್ಕೊಟ್ರು ಭಗವಾನ್ ಸರ್? ನಿಮಗೆ ಚೇಂಜಸ್ ಏನ್ ಅನ್ಸಿದೆ ಮೊದಲಕ್ಕೆ ಈಗ? ಇಲ್ಲ, ಇವಾಗ ಹೆಚ್ಚು ಕಮ್ಮಿ 1 ತಿಂಗಳಾಯ್ತು ಭಗವಾನ್ ಸರ್ ನೋಡಿ. ಅವ್ರು ಹೇಳಿದ್ದು 48 days. ನಮ್ ಕೇಸು 3 ದಿವಸ ಆಯ್ತು. ನಮ್ಮ ಇವಾಗ ಶಾಂತಿಯಾಗಿದ್ದಾಳೆ ಮನೆಯಲ್ಲಿ ಹುಡುಗಿ. ಅವಳು ಇದರಲ್ಲಿ 6 ಇತ್ತು, ನನ್ನ ಹೆಂಡತಿಯಲ್ಲಿ 3 ಇತ್ತು, ನನ್ನಲ್ಲಿ 3 ಇತ್ತು. ಫ್ಯಾಮಿಲಿಗೆ ಅಟ್ಯಾಕ್ ಆಗಿದೆ ಇಲ್ಲ? ನನಗ್ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು ಸ್ವಾಮಿ. ಕೆಲಸ ಬಿಟ್ಬಿಟ್ಟೆ ನಾನು. ಸೊಂಟ ಅಂದ್ರೆ ಸೊಂಟ ಕೆಲಸ ಮಾಡಕ್ಕೆ ಆಗಿಲ್ಲ, ಹಂಗಾಗ್ಬಿಟ್ಟೆ ನಾನು.